ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಸುನಿಲ್. ಇನ್ನು ಮುಂದೆ ನೀವು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಹಣ ಜಮಾ ಆಗಿದೆ ಇಲ್ವಾ ಅಂತ ತಿಳಿದುಕೊಳ್ಳೋಕೆ ಬ್ಯಾಂಕ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕುಳಿತು ಮೊಬೈಲ್ನಲ್ಲೇ ನೋಡಬಹುದು. ನಿಮಗೆ ಈ ಗವರ್ನೆನ್ಸ್ ರೆಡಿ ಮಾಡಿರುವಂತ ಸರ್ಕಾರದ ಆ್ಯಪ್ DBT ಕರ್ನಾಟಕ ಆ್ಯಪ್ ಬಗ್ಗೆ ಗೊತ್ತೇ ಇರಬಹುದು. ಆದ್ರೆ ಆ ಆ್ಯಪ್ ನಲ್ಲಿ ಇಲ್ಲಿಯ ತನಕ ಗೃಹಲಕ್ಷ್ಮಿ ಅಮೌಂಟ್ ಸ್ಟೇಟಸ್ ಆಗಲಿ ಅನ್ನಭಾಗ್ಯದ ಅಮೌಂಟ್ ಸ್ಟೇಟಸ್ ಆಗಲಿ ಅಪ್ಡೇಟ್ ಆಗಿರಲಿಲ್ಲ. ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಆ್ಯಪ್ ಬಂದು 2-3 ತಿಂಗಳಾಗಿದ್ರು ಗೃಹಲಕ್ಷ್ಮಿ ಸ್ಟೇಟಸ್ ಆಗಲಿ ಅನ್ನಭಾಗ್ಯದ ಸ್ಟೇಟಸ್ ಆಗಲಿ ಅದರಲ್ಲಿ ನೋಡೋಕೆ ಆಗ್ತಿರಲಿಲ್ಲ. ಜನರಿಗೆ ಆ ಆ್ಯಪ್ ನಲ್ಲಿ ಇದುವರೆಗೆ ಬರೀ ಅಕೌಂಟ್ ನ ಸೀಡಿಂಗ್ ಸ್ಟೇಟಸ್, ಅಕೌಂಟ್ ಆಕ್ಟಿವ್ ಇದೆಯಾ ಇಲ್ವಾ ಅಂತ ಮಾತ್ರ ನೋಡೋಕೆ ಆಗ್ತಾ ಇತ್ತು. ಆದ್ರೆ ಈಗ ಈ ಗವರ್ನೆನ್ಸ್ DBT ಕರ್ನಾಟಕ ಆ್ಯಪ್ ಅನ್ನು ಅಪ್ಡೇಟ್ ಮಾಡಿದೆ. ಬನ್ನಿ ಆ ಆ್ಯಪ್ ನ ಅಪ್ಡೇಟ್ ಹೇಗಿದೆ, ಹೇಗೆ ಚೆಕ್ ಮಾಡೋದು ಗೃಹಲಕ್ಷ್ಮಿ ಅನ್ನಭಾಗ್ಯದ ಸ್ಟೇಟಸ್ ಅಂತ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ. ಹಾಗೆಯೇ ನೀವು ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣೋ ಗಂಟೆನ ಟನ್ ಅನಿಸೋದನ್ನು ಮರಿಬೇಡಿ. ಮೊದಲು ನೀವು ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ DBT ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಂತರ ಆ ಆ್ಯಪನ್ನು ಓಪನ್ ಮಾಡಿ ಅಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ OTP ಹಾಕಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನಂತರ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಆ ನಂತರ ನೀವು MPIN ಸೆಟ್ ಮಾಡಬೇಕಾಗುತ್ತೆ. ಯಾವ ರೀತಿ ಫೋನ್ ಪೇ, ಗೂಗಲ್ ಪೇ ನಲ್ಲಿ ನಾವು MPIN ಸೆಟ್ ಮಾಡ್ತೀವೋ ಅದೇ ತರ ಇದರಲ್ಲೂ ಕೂಡ ನೀವು 4 ಅಂಕೆ MPIN ಅನ್ನು ಸೆಟ್ ಮಾಡಬೇಕಾಗುತ್ತೆ. ನಂತರ ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ ಬೆನಿಫಿಷಿಯರಿ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಅಲ್ಲಿ ಫಲಾನುಭವಿ ಹೆಸರು ತೋರಿಸುತ್ತೆ. ಯಾವ ಫಲಾನುಭವಿದು ಸ್ಟೇಟಸ್ ಚೆಕ್ ಮಾಡಬೇಕೋ ಆ ಫಲಾನುಭವಿ ಹೆಸರನ್ನೇ ಸೆಲೆಕ್ಟ್ ಮಾಡಿ. ಅಲ್ಲೇ ಕೆಳಗೆ MPIN ಅಂತ ಇದೆಯಲ್ಲ ಅಲ್ಲಿ 4 ಅಂಕೆ ಪಿನ್ ಹಾಕಬೇಕಾಗುತ್ತೆ. ನೋಡಿ ಓಪನ್ ಆಯಿತು. ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಬರುತ್ತೆ. ಮೊದಲು ಅಪ್ಡೇಟ್ ಆಗಿರಲಿಲ್ಲ. ಗೃಹಲಕ್ಷ್ಮಿ ಅಮೌಂಟ್ ನೋಡಿ ಅಮ್ಮಂದು 2 ತಿಂಗಳದ್ದು ಬಂದಿದೆ. ಮೊದಲ ಕಂತು ಜಮೆ ಆಗಿದ್ದು ಆಗಸ್ಟ್ 30ಕ್ಕೆ, ಎರಡನೇ ಕಂತಿನ ಹಣ ಜಮೆ ಆಗಿದ್ದು ಅಕ್ಟೋಬರ್ 14ನೇ ತಾರೀಕಿಗೆ. ನೋಡಿ ಅನ್ನಭಾಗ್ಯದ ಹಣ ಬಂದಿರೋ ಮಾಹಿತಿನೂ ಇದೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಇದೇ ರೀತಿಯ ಹೊಸ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್.